ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಪಿ ಸಿ ಎಲ್. ನಾನು ಚೇತನ್ ಸಿ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಇನ್ನೇನು ಫೆಬ್ರವರಿಲಿ ಎಕ್ಸಾಮ್ ಬರ್ತಾ ಇದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅಕೌಂಟೆನ್ಸಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಅನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ರೀತಿ ಪ್ಯಾಟರ್ನು ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ನ ಅಕೌಂಟೆನ್ಸಿ ವಿಷಯದ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟಿಲ್ಲದೆ ತುಂಬ ಕ್ವಶನ್ಸು ಇಲ್ಲಿ ರಿಪೀಟ್ ಆಗ್ತವೆ. 1 ಮಾರ್ಕ್ಸು, 6 ಮಾರ್ಕ್ಸ್ ಪ್ರಾಬ್ಲಮ್ಸು, 12 ಮಾರ್ಕ್ಸ್ ಪ್ರಾಬ್ಲಮ್ಸು ರಿಪೀಟ್ ಆಗ್ತವೆ. ತಾವು ಕೊನೆಯವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ಒಂದು ಕ್ವಶನ್ ಪೇಪರು ಬೋರ್ಡರ್ ಬಿಟ್ಟರು ಕ್ವಶನ್ ಪೇಪರು, ಬೋರ್ಡರ್ ಬಿಟ್ಟುವ ಮಾಲ್ ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟು. ತಾವು ಕೊನೆಯವರೆಗೆ ನೋಡಿ, ನಾನು ಹೇಳ್ತೀನಿ ಯಾವ್ದು ಕ್ವಶನ್ ಕೇಳ್ತಾರೆ ಅಂತ. ತಾವು ಕೊನೆಯವರೆಗೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರ ಅಥವಾ ಚಾನಲ್ ನೋಡ್ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಾವು ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಫಸ್ಟ್ ಪಿ ಯು ಸಿ ಅನ್ಯುವಲ್ ಎಕ್ಸಾಮ್ ಬಗ್ಗೆವರೆಗೆ ಕಾಮರ್ಸ್ ಸಂಬಂಧಪಟ್ಟಂತೆ ಎಲ್ಲ ವಿಷಯದ್ದು ಕ್ವಶನ್ ಪೇಪರ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ನಿಮಗೆ ಟೋಟಲಾಗಿ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. 80 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಈಗೆಲ್ಲ ಚಾನಲ್ ನಿಮಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಅರ್ಥ ಆಯ್ತಾ? ಅವ್ರ ಚಾನಲಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಅಲ್ಲಿ ಬಿಸ್ನೆಸ್ ಸ್ಟಡೀಸು ಎಲ್ಲ ಇರ್ತವೆ, ನೋಡ್ಕೊಳ್ಳಿ ಚಾನಲ್ಲಿ. ಓಕೆ, ಒಂದೇ ಮೇಲೆ ನಿಮಗೆ ಪಾರ್ಟಿ ಇರ್ತದೆ. ಪಾರ್ಟಿಯಲ್ಲಿ ನಿಮಗೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ಇಲ್ಲಿ ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಯಾಕಂದರೆ ಇದೇ ಕ್ವಶನ್ ಇಟ್ಕೊಂಡ್ಬಿಟ್ಟು ನೀವು ಕ್ವಶನ್ ರೆಡಿ ಮಾಡ್ತಾರೆ. ಯಾಕಂದರೆ ಅದು ಮಾಡೋ ಕ್ವಶನ್ ಪೇಪರು. ತಪ್ಪದೆ ಎಲ್ಲ ಕ್ವಶನ್ ನೋಡ್ಕೊಳ್ಳಿ. ಒಂದೇ ಕ್ವಶನ್ನು ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್. ಅಕೌಂಟಿಂಗ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ಕೇಳಿದರೆ ಯಾವುದಾಗ್ಬೋದು? ಸರಿಯಾದ ಆಪ್ಷನ್ ಎ ಆಗ್ತದೆ. ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ ಡುವೆಲ್ ಆಸ್ಪೆಕ್ಟ್ ಕಾನ್ಸೆಪ್ಟು. ಇನ್ನು ಕ್ವಶನ್ ನಂಬರ್ 2, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್? ಯಾವುದಾಗ್ಬೋದು? ಗೆಸ್ ಮಾಡಿ ನೋಡೋಣ. ಇದು ಆಪ್ಷನ್ ಎ ಆಗ್ತದೆ. ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಇನ್ನು ಕ್ವಶನ್ ನಂಬರ್ 3, ಫೇವರೇಬಲ್ ಬ್ಯಾಂಕ್ ಬ್ಯಾಲೆನ್ಸಸ್ ಕೇಳಿದರೆ ಯಾವುದಾಗ್ಬೋದು? ಇದು ಆಪ್ಷನ್ ಸಿ ಆಗ್ತದೆ. ಕ್ರೆಡಿಟ್ ಬ್ಯಾಲೆನ್ಸ್ ಇನ್ ಪಾಸ್ಬುಕ್. ಇನ್ನು ಕ್ವಶನ್ ನಂಬರ್ 4, ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕನ್ಸಿಸ್ಟ್ ಆಫ್. ಏನಾಗ್ಬೋದು ಇದು? ಟ್ರಯಲ್ ಬ್ಯಾಲೆನ್ಸಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಾ, ಬ್ಯಾಲೆನ್ಸ್ ಶೀಟಾ? ಯಾವುದಾಗ್ತದೆ? ಆಪ್ಷನ್ ಡಿ, ಬೋತ್ ಬಿ ಆ್ಯಂಡ್ ಸಿ. ಯಾವುದು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇನ್ನು ಕ್ವಶನ್ ನಂಬರ್ 5, ಇಫ್ ದ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ 1000 ಆ್ಯಂಡ್ ಪ್ರೀಪೇಡ್ ಇನ್ಶೂರೆನ್ಸ್ 300, ದ ಅಮೌಂಟ್ ಆಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಶೋನ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ವಿಲ್ ಬಿ. ಎಷ್ಟಾಗ್ಬೋದು? 1300, 700, 300, 1000 ಎಷ್ಟಾಗ್ಬೋದು ನೋಡಿ, ಗೆಸ್ ಮಾಡಿ. ಇದು ಆಪ್ಷನ್ ಏನಾಗ್ಬೋದು? ಆಪ್ಷನ್ ಬಿ ಆಗ್ತದೆ. ಆಪ್ಷನ್ ಬಿ 700. ಹೇಗೆ? 1000 ನಾವು 300 ಕಳಿಬೇಕು, ಅರ್ಥ ಆಯ್ತಾ? ಈಗಲೇ ಪ್ರಿಪೇಡ್ ಮಾಡಿದ್ವಿ 300 ಪ್ರಿಪೇರ್ ಮಾಡಿದ್ವಿ. ಇನ್ನು ಎಷ್ಟು ಕೊಡಬೇಕು ನಾವು? 700 ಕೊಡಬೇಕು. ಇಷ್ಟೇ, ತುಂಬಾ ಈಸಿ. 700 ಸರಿಯಾದ ಉತ್ತರ. ಇನ್ನು ಸೆಕೆಂಡ್ ಮೇನು, ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಫ್ರಮ್ ದೋಸ್ ಗಿವೆನ್ ಇನ್ ದ ಬ್ರಾಕೆಟ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸು ಬಿಟ್ಟ ಸ್ಥಳ ತುಂಬುವಂಥದ್ದು 5 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಬ್ರಾಕೆಟಲ್ಲಿ ಆನ್ಸರ್ ಇರ್ತವೆ. ಜಸ್ಟು ಸರಿಯಾದ ಉತ್ತರನ ಆರಿಸ್ಬಿಟ್ಟು ಬರೀಬೇಕು. ಕ್ವಶನ್ 6 ನೋಡಿ, 6ನೇ ಪ್ರಶ್ನೆ. ಮ್ಯಾಚಿಂಗ್ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಇನ್ ಆ್ಯನ್ ಅಕೌಂಟಿಂಗ್ ಪೀರಿಯಡ್ ಶುಡ್ ಬಿ ಮ್ಯಾಚ್ಡ್ ವಿತ್ ಡ್ಯಾಶ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. ಏನಾಗ್ಬೋದು ಇದು? ಇದು ನೋಡಿ, ಯಾವುದಾಗ್ಬೋದು ನೋಡಿ? ಇದು ರೆವಿನ್ಯೂಸ್ ಆಗ್ತದೆ. ರೆವಿನ್ಯೂಸ್ ಡ್ಯೂರಿಂಗ್ ದ್ಯಾಟ್ ಪೀರಿಯಡ್. ಇನ್ನು ಕ್ವಶನ್ ನಂಬರ್ 7, ಜರ್ನಲ್ ಈಸ್ ಎ ಬುಕ್ ಆಫ್. ಯಾವುದಾಗ್ಬೋದು? ಜರ್ನಲ್ ಈಸ್ ಎ ಬುಕ್ ಆಫ್. ಇದು ಒರಿಜಿನಲ್ ಎಂಟ್ರಿ ಆಗ್ತದೆ. ಇನ್ನು ಕ್ವಶನ್ ನಂಬರ್ 8, ಕ್ಯಾಶ್ ಬುಕ್ ಡಸ್ ನಾಟ್ ರೆಕಾರ್ಡ್ ದ ಡ್ಯಾಶ್ ಟ್ರಾನ್ಸಾಕ್ಷನ್ಸು. ಯಾವುದದು? ಕ್ರೆಡಿಟ್ ಟ್ರಾನ್ಸಾಕ್ಷನ್ಸು, ಅರ್ಥ ಆಯ್ತಾ? ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಇನ್ನು ಕ್ವಶನ್ ನಂಬರ್ 9, ಜರ್ನಲ್ ಎಂಟ್ರೀಸ್ ಪಾಸ್ ಟು ಕರೆಕ್ಟ್ ಎರರ್ಸ್ ಆರ್ ಕಾಲ್ಡ್. ಏನಾಗ್ಬೋದು? ಏನಂತ ಕರೀತಾರೆ? ಇದು ರೆಕ್ಟಿಫೈಯಿಂಗ್ ಎಂಟ್ರೀಸ್ ಅಂತ ಕರೀತಾರೆ. ಇನ್ನು ಕ್ವಶನ್ ನಂಬರ್ 10, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ಸೋ ನೋನ್ ಆ್ಯಸ್. ಮತ್ತು ಏನಂತ ಕರೀತಾರೆ? ಇದು ಏನಾಗ್ತದೆ ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಆಗ್ತದೆ. ಈ ನೆಕ್ಸ್ಟು ಥರ್ಡ್ ಮೇನು, ಮ್ಯಾಚ್ ದ ಫಾಲೋಯಿಂಗ್ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸ್ಗೆ, ಅರ್ಥ ಆಯ್ತಾ? 5 ಮಾರ್ಕ್ಸಿಗೆ ಕೇಳ್ತಾರೆ. ಈ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. ಟೋಟಲಾಗಿ 5 ಮಾರ್ಕ್ಸು. ನೀವೇನು ಮಾಡಬೇಕು? ಎ ಬಿಯಿಂದ ಮ್ಯಾಚ್ ಮಾಡಬೇಕು. ಎಯಿಂದ ಬಿಗೆ ಮ್ಯಾಚ್ ಮಾಡಿಬಿಟ್ಟು ಬರಬೇಕು. ನೋಡಿ, ಕ್ವಶನ್ ನಂಬರ್ 11, ಎ ಮ್ಯಾನೇಜ್ಮೆಂಟ್ ಅಕೌಂಟ್ ಏನಾಗ್ತದೆ ಇಲ್ಲಿ? ಬಿ ಎಲ್ಲಿ ನೋಡ್ಕೊಳ್ಳಿ, ಯಾವುದಾಗ್ಬೋದು? ಇದು ಏನಾಗ್ಬೋದು ನೋಡಿ? ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು
ಲಾಸ್ಟ್ ಒನ್ ನೋಡಿ, ಲಾಸ್ಟ್ ಒನ್ನು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಆಗ್ತದೆ. ಆಯ್ತಾ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋದು ಬ್ರಾಂಚಸ್ ಆಫ್ ಅಕೌಂಟಿಂಗು. ಇನ್ನು ಬಿ ಇಂಪ್ರೆಸ್ಡ್ ಸಿಸ್ಟಮ್ ಏನಾಗ್ಬೋದು, ಇದು ಫೋರ್ತ್ ಒನ್ನು ಪೆಟ್ಟಿ ಕ್ಯಾಶ್ ಬುಕ್ ಆಗ್ತದೆ. ಇನ್ನು ನೆಕ್ಸ್ಟು ಸಿ ಎರರ್ಸ್ ಆಫ್ ಕಮಿಷನ್ ಏನಾಗ್ಬೋದು, ಇದು 5ನೇದು ರಾಂಗ್ ಪೋಸ್ಟಿಂಗ್ ಆಫ್ ಟ್ರಾನ್ಸಾಕ್ಷನ್ಸು. ನೆಕ್ಸ್ಟು ಡಿ ಕ್ಯಾಸಸ್ ಆಫ್ ಡೆಪ್ರಿಸಿಯೇಷನ್ ಏನಾಗ್ಬೋದು, ಇದು ಥರ್ಡ್ ಒನ್ನು ಅಬ್ಸುಲ್ಸೆನ್ಸ್ ಇದಾಗ್ತದೆ. ಇನ್ನು ಈ ಕ್ಲೋಸಿಂಗ್ ಸ್ಟಾಕ್ ಏನಾಗ್ತದೆ, ಕ್ಲೋಸಿಂಗ್ ಸ್ಟಾಕು ತುಂಬಾ ಈಸಿ. ಸೆಕೆಂಡ್ ಒನ್ನು ಕಾಸ್ಟ್ ಆಫ್ ಅನ್ಸೋಲ್ಡ್ ಗುಡ್ಸ್ ಕೇಳ್ಬೋದು. ಓಪನಿಂಗ್ ಸ್ಟಾಕ್ ಬಗ್ಗೆ ಕೂಡ ಕೇಳ್ತಾರೆ, ನೋಡ್ಕೊಳ್ಳಿ. ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಿಮ್ಮ ಕ್ವಶನ್ ಬ್ಯಾಂಕ್ ಇದೆ ಅಲ್ವಾ, ಫಸ್ಟ್ PUCಯಲ್ಲಿ ಅಕೌಂಟೆನ್ಸಿ, ಅದು ನೋಡ್ಕೊಳ್ಳಿ. ಸೇಮ್ ಅಲ್ಲಿ ಕ್ವಶನ್ ಬರ್ತವೆ, ಕ್ವಶನ್ ಬ್ಯಾಂಕಿಂದನೇ ಬರ್ತವೆ, ಅಥವಾ ಚಾನಲ್ ಹಾಕಿರ್ತೀನಿ ನಿಮಗೆ. ಯಾರ ಥರ ಇಲ್ಲ ಚಾನಲ್ ಹಾಕಿರೋ ಕ್ವಶನ್ ಬ್ಯಾಂಕು, ಚಾನಲ್ ಹತ್ರ ಹೋಗ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಫೋರ್ತ್ ಮೇನು, ಇಲ್ಲಿ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ 1 ಸೆಂಟೆನ್ಸ್ ಈಚು. ಟೋಟಲಾಗಿ 5 ಮಾರ್ಕ್ಸ್ಗೆ ಇರ್ತದೆ. 1 ಮಾರ್ಕ್ಸ್ ಕ್ವಶನ್ಸು 5 ಮಾರ್ಕ್ಸ್ಗೆ ಇರ್ತದೆ. ಟೋಟಲಾಗಿ 5 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸು. ಪ್ರತಿಯೊಂದಕ್ಕೂ 1 ಅಂಕ. ಏನು ಕೇಳಿದಾರೆ ನೋಡಿ, ಕ್ವಶನ್ 12 ಎಕ್ಸ್ಪ್ಯಾಂಡ್ ಎ ಪಿಕ್ಸ್ ಮೇಲೆ ಒಂದು ಎಕ್ಸ್ಪ್ಯಾಂಡ್ ಕ್ವಶನ್ ಕೇಳೇ ಕೇಳ್ತಾರೆ. ಇಲ್ಲೇ ಕೊಟ್ಟಿದ್ದಾರೆ ಎ ಕೊಟ್ಟಿದ್ದಾರೆ. ಎ ಅರ್ಥ ಆಯ್ತಾ? ನೋಡೋಣ. ಎಕ್ಸ್ಪ್ಯಾಂಡು ಎ ಅಂದರೆ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನು. ತುಂಬಾ ಇಂಪಾರ್ಟೆಂಟು. ಎಕ್ಸ್ಪ್ಯಾಂಡ್ ಕ್ವಶನ್ ನೋಡ್ಕೊಳ್ಳಿ, 1 ಮಾರ್ಕ್ಸ್ ಬಂದು ಬರ್ತವೆ. 13 ಎ ಕಾಂಟ್ರಾ ಎಂಟ್ರಿ ಅಪಿಯರ್ಸ್ ಆನ್ ಬಾತ್ ಸೈಡ್ಸ್ ಆಫ್ ಕ್ಯಾಶ್ ಬುಕ್. ಸ್ಟೇಟ್ ಟ್ರೂ ಆರ್ ಫಾಲ್ಸು. ಪಿಕ್ಸ್ ಮೇಲೆ ಟ್ರೂ ಆರ್ ಫಾಲ್ಸ್ ಮೇಲೆ ಒಂದು ಕ್ವಶನ್ ಬರ್ತದೆ. ನೀವು ಇಷ್ಟೇ ಬರಬೇಕು. ಟ್ರೂ ಇದೆ ಟ್ರೂ ಬರಬೇಕು, ಫಾಲ್ಸ್ ಇದ್ದರೆ ಫಾಲ್ಸನ್ನು ಬರಬೇಕು. ಇದೇನು, ಇದು ಟ್ರೂ. ಇದು ಅರ್ಥ ಆಯ್ತಾ? ಎ ಕಾಂಟ್ರಾ ಎಂಟ್ರೀಸ್ ಅಪಿಯರ್ಸ್ ಆನ್ ಬಾತ್ ಸೈಡ್ ಆಫ್ ಕ್ಯಾಶ್ ಬುಕ್, ಇದು ಟ್ರೂ ಇದೆ. ಇನ್ನು ಕ್ವಶನ್ 14 ಸ್ಟೇಟ್ ಎನಿ ಒನ್ ಕ್ಯಾಸ್ ಆಫ್ ಡಿಫರೆನ್ಸ್ ಅಕ್ರೂಡ್ ಡ್ಯೂ ಟು ಟೈಮ್ ಗ್ಯಾಪ್. ಏನಾಗ್ಬೋದು, ಎನಿ ಒನ್ ಕ್ಯಾಸ್ ಕೇಳಿದರೆ ಯಾವುದಾಗ್ಬೋದು ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಾನು. ಕ್ವಶನ್ ನಂಬರ್ 14ಗೆ ಆನ್ಸರು ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡು. ಆಯ್ತಾ? ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಡೈರೆಕ್ಟ್ ಡೆಬಿಟ್ ಬೈ ದ ಬ್ಯಾಂಕ್. ಯಾವುದು ಒಂದನ್ನು ಬರಬೇಕು, ಎರಡು ಕೂಡ ಸರಿಯಾದ ಉತ್ತರಗಳು. ಈಸಿ ಅಂದರೆ ಯಾವುದು, ಡೈರೆಕ್ಟ್ ಡೆಬಿಟ್ ಬೈ ದ ಬ್ಯಾಂಕ್ ಬರೀರಿ. 15 ಗಿವ್ 1 ಎಕ್ಸಾಂಪಲ್ ಆಫ್ ಸ್ಪೆಸಿಫಿಕ್ ರಿಸರ್ವ್. ಏನಾಗ್ಬೋದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್ ಅಥವಾ ಇನ್ನೊಂದು ಚಾಯ್ಸ್ ಹೇಳ್ತೀನಿ ನೋಡಿ. ಯಾವುದು, ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್. ಒಂದನ್ನು ಬರಬೇಕು. ಇನ್ವೆಸ್ಟ್ಮೆಂಟ್ ಫ್ಲಕ್ಚುಯೇಷನ್ ರಿಸರ್ವ್ ಅಥವಾ ಡಿವಿಡೆಂಡ್ ಈಕ್ವಲೈಸೇಷನ್ ರಿಸರ್ವ್. ನೆಕ್ಸ್ಟು ಕ್ವಶನ್ ನಂಬರ್ 16 ರೈಟ್ ದ ಮೀನಿಂಗ್ ಆಫ್ ಬ್ಯಾಡ್ ಡೆಬ್ಟ್ಸು. ಮೀನಿಂಗ್ ಬರಬೇಕು ನೋಡಿ. ನಿಮ್ಮ ಹತ್ರ ನೋಟ್ಸ್ ಇದ್ರೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಬ್ಯಾಡ್ ಡೆಬ್ಟ್ಸ್ ಮೀನಿಂಗ್ನ ಒಂದು ವಾಕ್ಯದಲ್ಲಿ ಹೇಳ್ತೀನಿ. ಅನ್ಕಲೆಕ್ಟಿಬಲ್ ಅಕೌಂಟ್ಸ್ ಎಕ್ಸ್ಪೆನ್ಸಸ್ಸು. ಅರ್ಥ ಆಯ್ತಾ? ಅನ್ಕಲೆಕ್ಟಿವ್ ಅಕೌಂಟ್ಸ್ ಎಕ್ಸ್ಪೆನ್ಸು. ಬ್ಯಾಡ್ ಡೆಬ್ಟ್ಸ್ ಅಂದರೆ ಏನು, ಅನ್ಕಲೆಕ್ಟಿವ್ ಅಕೌಂಟ್ಸ್ ಎಕ್ಸ್ಪೆನ್ಸು. ಇದನ್ನೇನು ವಾಕ್ಯ ಮಾಡಿಬಿಟ್ಟು ಬರಬೇಕು. ಇನ್ನು ಪಾರ್ಟ್ ಬಿ ಬರ್ತದೆ. ಪಾರ್ಟ್ ಬಿಯಲ್ಲಿ ನಿಮಗೆ ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. 2 ಮಾರ್ಕ್ಸು 3 ಇರ್ತವೆ. ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಎಷ್ಟು ಬರಬೇಕು, 3 ಕ್ವಶನ್ ಬರಬೇಕು. ಅವರು 5 ಕ್ವಶನ್ ಕೊಡ್ತಾರೆ. ಆ 5 ಕ್ವಶನ್ ನೀವು 3 ಕ್ವಶನ್ನ ಬರಬೇಕು ನೋಡಿ. ಕ್ವಶನ್ 17 ಸ್ಟೇಟ್ ಎನಿ 2 ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್ ಆಬ್ಜೆಕ್ಟಿವ್ನ ಬರಬೇಕು. ಇನ್ನು 18 ಗಿವ್ ದ ಮೀನಿಂಗ್ ಆಫ್ IGST ಮೀನಿಂಗನ್ನು ಬರಬೇಕು. 19 ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಎರರ್ಸ್ ಕಮಿಟೆಡ್ ಬೈ ದ ಫರ್ಮ್ ಇನ್ ಕ್ಯಾಶ್ ಬುಕ್. ಇನ್ನು 20 ಸ್ಟೇಟ್ ಎನಿ 2 ಡಿಫರೆನ್ಸಸ್ ಬಿಟ್ವೀನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಡಿಫರೆನ್ಸ್ನ ಬರಬೇಕು. 21 ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಫಾಲೋಯಿಂಗ್ ಅಡ್ಜಸ್ಟ್ಮೆಂಟು. ಆಲ್ಮೋಸ್ಟ್ 2 ಮಾರ್ಕ್ಸಲ್ಲಿ ಒಂದು ಜರ್ನಲ್ ಎಂಟ್ರಿ ಕೇಳಿಕತ್ತಾರೆ. ಅರ್ಥ ಆಯ್ತಾ? ನೋಡೋಣ. ಈ ಒಂದು ಆನ್ಸರ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಅಥವಾ ಗ್ರೂಪ್ಲಿ ಹಾಕಿರ್ತೀವಿ. ನಮ್ಮದು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪು ಅಲ್ಲಿ ಹಾಕಿರ್ತೀವಿ, ಅಲ್ಲಿ ನೋಡ್ಕೋಬೋದು. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಆನ್ಸರ್ಗಳನ್ನು. ಓಕೆ. ಇನ್ನು ಪಾರ್ಟ್ ಸಿ ಬರ್ತದೆ. ಪಾರ್ಟ್ ಸಿ ನಿಮಗೆ ಆನ್ಸರ್ ಎನಿ 3 ಕ್ವಶನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 6 ಮಾರ್ಕ್ಸು. 6 ಮಾರ್ಕ್ಸ್ ಕ್ವಶನ್ ಇರ್ತವೆ. ಪ್ರಾಬ್ಲಮ್ಸು 6 ಮಾರ್ಕ್ಸ್ಗೆ. ಟೋಟಲಾಗಿ 3 ಬರಬೇಕು. 3 ಪ್ರಾಬ್ಲಮ್ ಬರಬೇಕು. 3 ಕ್ವಶನ್ ಬರಬೇಕು. ಟೋಟಲಾಗಿ 18 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸು 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸು 6 ಮಾರ್ಕ್ಸು. ಪ್ರತಿಯೊಂದಕ್ಕೂ 6 ಅಂಕ ಇರ್ತದೆ. ಟೋಟಲಾಗಿ 3 ಪ್ರಶ್ನೆ ಬರಬೇಕು ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಅವರು ಯಾವೆಲ್ಲ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ಸ್ ಇದೇ ಇರ್ತವೆ. ಜಸ್ಟ್ ಅವರು ಚೇಂಜ್ ಮಾಡ್ತಾರೆ ಅಷ್ಟೇ. ಎಲ್ಲ ಪ್ರಾಬ್ಲಮ್ ಸೇಮ್ ಇರ್ತದೆ, ಜಸ್ಟ್ ನಂಬರ್ಸ್ನ ಚೇಂಜ್ ಮಾಡ್ತಾರೆ. ಆಯ್ತಾ? 22 ಕ್ಲಾಸಿಫೈ ದ ಫಾಲೋಯಿಂಗ್ ಅಕೌಂಟ್ಸ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್ ಆ್ಯಂಡ್ ರೆವೆನ್ಯೂಸ್ ಆರ್ ಗೇನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನು. ಇದನ್ನು ಡೈರೆಕ್ಟಾಗಿ ಕೊಡ್ಬೋದು. ಇದೇ ಕ್ವಶನ್ ಡೈರೆಕ್ಟಾಗಿ ಬರ್ಬೋದು. ಆಯ್ತಾ? ತುಂಬ ಟಫ್ ಇಲ್ಲ ಇದು. 6 ಮಾರ್ಕ್ಸ್ಗೆ ಏನು ಮಾಡಬೇಕು ನೀವು? ಕ್ಯಾಶ್ ಅಕೌಂಟ್ ಏನಾಗ್ತದೆ, ಅಸೆಟ್ ಆಗ್ತದ, ಲಯಬಿಲಿಟಿ ಆಗ್ತದ, ಕ್ಯಾಪಿಟಲ್ ಆಗ್ತದ, ಎಕ್ಸ್ಪೆನ್ಸಸ್ ಆಗ್ತದ, ಲಾಸಸ್ಸು. ಕ್ಯಾಶ್ ಅಕೌಂಟ್ ಒಂದು ಅಸೆಟ್ಸ್ ಆಗ್ತದೆ. ಅರ್ಥ ಆಯ್ತಾ? ಇದೇ ರೀತಿ ಕ್ಯಾಪಿಟಲ್ ಅಕೌಂಟ್ ಏನಾಗ್ತದೆ, ಬ್ಯಾಂಕ್ ಲೋನ್ ಅಕೌಂಟ್ ಏನಾಗ್ತದೆ, ಮಷಿನರಿ ಏನಾಗ್ತದೆ, ಇದನ್ನು ನೀವು ಬರೀಬೇಕು ಅಷ್ಟೇ ನೋಡಿ. ಇಷ್ಟೇ ಬರೀರ್ತದೆ.
ತುಂಬ ಟಫ್ ಇಲ್ಲ. ನಿಮಗೆ ಬರಲಿಲ್ಲ ಅಂದರೂ ಒಂದು ಗೆಸ್ ಮಾಡಿಟ್ಟು ಬರಿಬೋದು, ಅರ್ಥ ಆಯ್ತಾ. ಆಲ್ಮೋಸ್ಟ್ ನೋಡ್ಕೊಂಡು ಹೋಗಿ ಪಿಕ್ಸ್ ಬಂದೇ ಬರ್ತದೆ 6 ಮಾರ್ಕ್ಸ್ಗೆ, ಅರ್ಥ ಆಯ್ತಾ. ತುಂಬಾ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ, ಈ ವರ್ಷ ಕೂಡ ಕೇಳ್ಬೋದು, ನೋಡ್ಕೊಂಡಿರಿ ಯಾವುದಕ್ಕೂ. ಇನ್ನು 23 ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ವಿತ್ ಇಂಪ್ರೆಸ್ ಸಿಸ್ಟಮ್ ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಪೆಟ್ಟಿ ಕ್ಯಾಶ್ ಬೇಕು ಕೇಳಿ ಕತ್ತಾರೆ 6 ಮಾರ್ಕ್ಸ್ಗೆ. ತುಂಬಾ ಈಸಿ ಪೆಟ್ಟಿ ಕ್ಯಾಶ್ ಬೇಕು, ನೋಡ್ಕೊಳ್ಳಿ 6 ಮಾರ್ಕ್ಸಿಗೆ ಬರ್ಬೋದು, ಕೊಟ್ಟಿರ್ತಾರೆ. ತುಂಬಾ ಏನಿಲ್ಲ, ಒಂದು 6 ಟ್ರಾನ್ಸಾಕ್ಷನ್ ಕೊಡ್ತಾರೆ, 6 ಪರ್ಟಿಕ್ಯುಲರ್ಸ್ ಕೊಡ್ತಾರೆ. ತುಂಬ ಏನು ಕೊಡೋದಿಲ್ಲ, ಬಿಡಿಸ್ಬೋದು, ಅರ್ಥ ಆಯ್ತಾ. ಪ್ರಾಬ್ಲಮ್ನ ಬಿಡಿಸ್ಬೋದು, ತುಂಬಾ ಈಸಿ. ನೋಡ್ಕೊಳ್ಳಿ ಕೇಳಿ ಕೇಳ್ತಾರೆ ಪೆಟ್ಟಿ ಕ್ಯಾಶ್ ಬೇಕು 6 ಮಾರ್ಕ್ಸ್ ನೋಡ್ಕೊಳ್ಳೇಬೇಕು. ಇನ್ನು 24 ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಸೇಲ್ಸ್ ಬುಕ್. ಸೇಲ್ಸ್ ಬುಕ್ ಕೇಳ್ತಾರೆ, ಅರ್ಥ ಆಯ್ತಾ. ಪರ್ಚೇಸ್ ಬುಕ್ ಆರ್ ಸೇಲ್ಸ್ ಬುಕ್ಕು ಎರಡಲ್ಲೊಂದು ಕೊಡ್ತಾರೆ, ಪರ್ಚೇಸ್ ಕೊಡ್ಬೋದು, ಸೇಲ್ಸ್ ಕೊಡ್ಬೋದು. ನೋಡ್ಕೊಂಡ್ರಿ ಇಲ್ಲಿ ಕೂಡ ಸೇಮು, ಭಾಳ ಅಂದರೆ 5 to 6 ಟ್ರಾನ್ಸಾಕ್ಷನ್ಸ್ ಕೊಡ್ತಾರೆ. 5 to 6 ಟ್ರಾನ್ಸಾಕ್ಷನ್ಸು, ತುಂಬ ಕೊಡೋದಿಲ್ಲ. ನಂತರ 25 ರೆಕ್ಟಿಫೈ ದ ಫಾಲೋಯಿಂಗ್ ಎರರ್ಸ್ ಕೊಡ್ಬೋದು, ಇದನ್ನು ಕೊಡ್ಬೋದು, ಅರ್ಥ ಆಯ್ತಾ. ರೆಕ್ಟಿಫೈ ದ ಎರರ್ಸು ಇದು ನೋಡ್ಕೊಂಡ್ರಿ 6 ಮಾರ್ಕ್ಸಿಗೆ ಬರ್ತದೆ. ನೆಕ್ಸ್ಟು 26 ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಎ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು, ಇದು ಬರ್ಬೋದು, ಅರ್ಥ ಆಯ್ತಾ. ಟೋಟಲಾಗಿ ಎಲ್ಲ ನೋಡ್ಕೊಳ್ಳಿ, ಇದರಲ್ಲಿ 3ನ ಬರೀಬೇಕು, ಓಕೆ. ನಂತರ ಪಾರ್ಟ್ ಡಿ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸು. 12 ಅಂಕ ಪ್ರಶ್ನೆಗಳು, ಟೋಟಲಾಗಿ 3 ಬರಬೇಕು, ಟೋಟಲಾಗಿ 36 ಅಂಕ. 36 ಅಂಕ, ಪ್ರಶ್ನೆಗೂ 12 ಅಂಕ, ಎಷ್ಟು ಬರಬೇಕು 3 ಪ್ರಶ್ನೆ ಬರಬೇಕು, 3 ಕ್ವಶನ್ ಅಟೆಂಡ್ ಮಾಡಬೇಕು. ಈ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸು, ಈ ಕ್ವಶನ್ ಎಷ್ಟು 12 ಮಾರ್ಕ್ಸು. 27 ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸು. ಪಿಕ್ಸ್ ಕೇಳ್ತಾರೆ, ಜರ್ನಲ್ ಎಂಟ್ರಿ ನಿಮಗೆ 12 ಮಾರ್ಕ್ಸಿಗೆ ಬಂದೇ ಬರ್ತದೆ. ಪಿಕ್ಸ್ ಅದರಲ್ಲಿ ವ್ಯತ್ಯಾಸ ಇಲ್ಲ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಡೈರೆಕ್ಟಾಗಿ ಇದನ್ನೇ ಕೊಡ್ಬೋದು ನಿಮಗೆ, ಜಸ್ಟು ಅಮೌಂಟನ್ನು ಚೇಂಜ್ ಮಾಡ್ಬೋದು, ಅರ್ಥ ಆಯ್ತಾ. ಡೈರೆಕ್ಟು ಟ್ರಾನ್ಸಾಕ್ಷನ್ಸು ಅಥವಾ ಪರ್ಟಿಕ್ಯುಲರ್ಸು ಇದೇ ಕೊಡ್ತಾರೆ, ಜಸ್ಟ್ ಅಮೌಂಟ್ ಚೇಂಜ್ ಮಾಡ್ತಾರೆ. ನೋಡ್ಕೊಳ್ಳಿ ಟ್ರಾನ್ಸಾಕ್ಷನ್ಸು ಸೇಮ್ ಬರ್ತಾ ಇರ್ತವೆ, ಅಮೌಂಟ್ ಜಸ್ಟ್ ಚೇಂಜ್ ಮಾಡ್ತಾರೆ, ಅಥವಾ ಸೇಮ್ ಅಮೌಂಟ್ ಕೂಡ ಇರ್ಬೋದು. ನೋಡಿ ತುಂಬಾ ಇರೋದಿಲ್ಲ. ಹಿಮಾ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಫರ್ನಿಚರು, ಓಪನ್ ಎ ಬ್ಯಾಂಕ್ ಅಕೌಂಟ್ ವಿತ್ SBI, ಪರ್ಚೇಸ್ ಗೂಡ್ಸ್ ಫಾರ್ ಆಶಾ, ಸೋಲ್ಡ್ ಗೂಡ್ಸ್ ಟು ರಾಹುಲ್ ಫಾರ್ ಕ್ಯಾಶ್. ಇದಿರ್ತಿರ್ತವೆ ಟ್ರಾನ್ಸಾಕ್ಷನ್ಸು, ತುಂಬಾ ಈಸಿ ಇರ್ತವೆ ಟ್ರಾನ್ಸಾಕ್ಷನ್ಸು, ಟಫ್ ಇರೋದಿಲ್ಲ, ಬಿಡಿಸೋದು. ನೋಡ್ಕೊಳ್ಳಿ 12 ಮಾರ್ಕ್ಸ್ ಜನರಲ್ ಕೇಳ್ತಾರೆ. ನೆಕ್ಸ್ಟು 28 ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆ್ಯಂಡ್ ಬ್ಯಾಲೆನ್ಸ್ ಇಟ್. ಏನು ಕೇಳಿದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕು ಕೇಳ್ತಾರೆ 12 ಮಾರ್ಕ್ಸ್ಗೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ನೋಡ್ಕೊಳ್ಳಿ, ಪರ್ಟಿಕ್ಯುಲರ್ಸು ಈಸಿ ಇರ್ತವೆ, ಟಫ್ ಇರೋದಿಲ್ಲ, ಅಷ್ಟೊಂದು ಮೇಲೆ ಕಾಂಪ್ಲಿಕೇಟ್ ಇರೋದಿಲ್ಲ, ಅರ್ಥ ಆಯ್ತಾ. ಅನ್ಕೊಂಡಿರ್ತಾನೆ ಅಕೌಂಟೆನ್ಸಿ ಅನ್ಕೊಂಡಿರ್ತಾನೆ ನಾವು ಪೂರ್ತಿ ಲೆಕ್ಕ ಕರೆಕ್ಟ್ ಆದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ ಅಂತ, ಇಲ್ಲ ಹಾಗಿಲ್ಲ. ನಿಮ್ದು ಆನ್ಸರ್ಸ್ ತಪ್ಪಾದರೂ ನಿಮಗೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ 6 ಮಾರ್ಕ್ಸ್ಗೆ ನೀವು ಆನ್ಸರ್ ರಾಂಗ್ ಆದರೂ ಕೂಡ ನಿಮಗೆ 4 to 5 ಮಾರ್ಕ್ಸ್ ಕೊಡ್ತಾರೆ, ನೀವು ಕರೆಕ್ಟಾಗಿ ಬರೆದಿದ್ರೆ ಮಾತ್ರ, ಅರ್ಥ ಆಯ್ತಾ. ಸೊ ಪ್ರತಿ ಸ್ಟೆಪಿಗೆ ಮಾರ್ಕ್ಸ್ ಇರ್ತದೆ, ಡೋಂಟ್ ವರಿ, ಯಾವುದೇ ಕಾರಣ ಕ್ವಶನ್ ಬಿಡೋಕೆ ಹೋಗಬೇಡಿ, ಟ್ರೈ ಮಾಡಿ ಬನ್ನಿ. ನಂತರ 29 ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್. ಕೇಳ್ತಾರೆ ಕ್ವಶನ್ ಪಿಕ್ಸ್ ಇದು. ಏನು ಬರಬೇಕು ನಾವು, ಟ್ರಾನ್ಸಾಕ್ಷನ್ಸ್ ಇನ್ ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ಕು 4 ಬರೀಬೇಕು, ಟೋಟಲಾಗಿ 12 ಮಾರ್ಕ್ಸ್ಗೆ, ಅರ್ಥ ಆಯ್ತಾ. 4 4 4 8 4 3 12, ಅರ್ಥ ಆಯ್ತಾ. 4 3 ಅರ್ಧ ಡಿವೈಡ್ ಮಾಡೋದಿಲ್ಲ ಅವರು. ಸೊ ಪ್ರತಿ ಬುಕ್ಕಿಗೆ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ. ಪರ್ಚೇಸ್ ಬುಕ್ಕಿಗೆ ಮಾರ್ಕ್ಸ್ ಇರ್ತದೆ, ಪರ್ಚೇಸ್ ರಿಟರ್ನ್ ಬುಕ್ಕಿಗೆ ಮಾರ್ಕ್ಸ್ ಇರ್ತದೆ, ಸೇಲ್ಸ್ ಬುಕ್ಕಿಗೆ ಮತ್ತು ಸೇಲ್ಸ್ ರಿಟರ್ನ್ ಬುಕ್ಕಿಗೆ ಮಾರ್ಕ್ಸ್ ಇರ್ತದೆ, ಆಯ್ತಾ. ಪ್ರತಿ ಬುಕ್ಕಿಗೆ ಎಷ್ಟು 3 ಮಾರ್ಕ್ಸ್ ಕೊಡ್ತಾರೆ, 3 1 3 3 2 3 4 12 ಈ ರೀತಿ ಮಾರ್ಕ್ಸನ್ನು ಕೊಡ್ತಾರೆ. ನೋಡ್ಕೊಳ್ಳಿ ಟ್ರಾನ್ಸಾಕ್ಷನ್ಸು ಇದೇ ರೀತಿ ಟ್ರಾನ್ಸಾಕ್ಷನ್ ಕೊಡ್ತಾರೆ, ಟಫ್ ಇರೋದಿಲ್ಲ. ಇಲ್ಲಿ ಯಾವುದು ಕೊಟ್ಟಿದ್ದಾರೆ ಇದೇ ರೀತಿ ಕೊಡ್ತಾರೆ. ಅಂದ್ರೆ 30 ಓವರ್ ಡ್ರಾಫ್ಟ್ ಶೋನ್ ಬೈ ದ ಪಾಸ್ಬುಕ್ ಆಫ್ ಮಿಸ್ಟರ್ ವ್ಯಾಗೇಶ್ ಇನ್ 20,000 ಪ್ರಿಪೇರ್ ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟು ಆ್ಯಸ್ ಆನ್ March 31st, 2024. ನೋಡ್ಕೊಳ್ಳಿ, ಇದು ಕೂಡ ಕೊಡ್ಬೋದು, ಕ್ವಶನನ್ನು ಕೊಡ್ಬೋದು ಅಂತಲ್ಲ, ಕೊಡ್ತಾರೆ. ಏನು 6 ಕೊಟ್ಟಿರ್ತಾರೆ, 6ರಲ್ಲಿ ನೀವು 3 ಇರಬೇಕು. 31 ಇದ್ಯಾವ ಕೊಟ್ಟಿದ್ದಾರೆ ನೋಡಿ, 32 ಈ ಕ್ವಶನ್ ನೋಡ್ಕೊಳ್ಳಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫಾರ್ ದ ಇಯರ್ ಎಂಡಿಂಗ್. ಸೊ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಟೋಟಲ್ ನೋಡ್ಕೊಳ್ಳಿ, ಎಲ್ಲ ನೋಡ್ಕೋಬೇಡಿ, ನಿಮಗೆ ಯಾವ 3 ಈಸಿ ಅನಿಸ್ತವೆ ಅವ್ನು ನೋಡ್ಕೊಳ್ಳಿ. ಇಷ್ಟು ಒಂದು ಕ್ವಶನ್ ಪೇಪರು ಈಗೆಲ್ಲ ಚಾನಲ್ ಹಾಕಿರ್ತೀನಿ, ಕನ್ನಡ ಹಾಕಿರ್ತೀನಿ, ಇಂಗ್ಲೀಷ್ ಹಾಕಿರ್ತೀನಿ, ಎಲ್ಲ ಕೂಡ ಇರ್ತವೆ, ಬಿಸ್ನೆಸ್ ಸ್ಟಡೀಸು ಪ್ರತಿಯೊಂದು ಇರ್ತವೆ. ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ನೋಡೋಣ ಆನ್ಸರ್ಗಳನ್ನು ನೆಕ್ಸ್ಟ್ ಹಾಕ್ತೀನಿ ಅಥವಾ ಗ್ರೂಪ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಸೊ ನೋಡೋಣ, ನಿಮಗೆ ಗೊತ್ತಿರೋ ಆನ್ಸರ್ ಕೂಡ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೊ ಮಚ್.